ಚೋಳಪ್ಪನಹಳ್ಳಿಯ 700 ವರ್ಷದ ಇತಿಹಾಸವಿರುವ ಗಂಗಾಧರೇಶ್ವರ ದೇವಾಲಯದಲ್ಲಿ 22 ಅಡಿ ಎತ್ತರದ ಆದಿಯೋಗಿ ಶಿವ ಪ್ರತಿಮೆ ಮತ್ತು ಉಜ್ಜಯಿನಿ ಮಹಾಕಾಲೇಶ್ವರ ಅಲಂಕಾರದಲ್ಲಿ ವಿಶೇಷ ಪೂಜೆ. 8,000 ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚೋಳಪ್ಪನಹಳ್ಳಿ ಗ್ರಾಮದಲ್ಲಿ 16ನೇ ವರ್ಷದ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮದ ಪ್ರಮುಖ ರಸ್ತೆಗಳನ್ನು ವಿದ್ಯುತ್ ದೀಪ ಅಲಂಕಾರಗಳಿಂದ ಸಿಂಗರಿಸಿ, ದೇವಾಲಯವನ್ನು ಕೂಡ ಹೂವಿನ ಅಲಂಕಾರ, ವಿದ್ಯುತ್ ದೀಪ ಅಲಂಕಾರಗಳಿಂದ ಸಿಂಗರಿಸುವ ಮೂಲಕ ಗಂಗಾಧರೇಶ್ವರ ಸ್ವಾಮಿಗೆ ಉಜ್ಜಯಿನಿಯ ಮಹಾಕಾಲ ಅವತಾರವನ್ನು ಅಲಂಕಾರ ಮಾಡಿ 21 ಅಡಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಿ ಕಾಲಭೈರವ ಹಾಗೂ ಶಿವತಾಂಡವ ನೃತ್ಯ, ವೀರಗಾಸೆ, ಕಾಂತಾರ ಸೇರಿದಂತೆ ವಿವಿಧ ಕಲಾ ತಂಡಗಳನ್ನು ಏರ್ಪಡಿಸುವ ಮುಖಾಂತರವಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. 8,000 ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಗಂಗಾಧರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದರು. 700 ವರ್ಷಗಳ ಇತಿಹಾಸವಿರುವ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಗ್ರಾಮದ ಮುನಿಸ್ವಾಮಿಗೌಡರು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಪುನರ್ನಿರ್ಮಾಣ ಮಾಡಿದರು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪ್ರತಿ ವರ್ಷ ಕೂಡ ಒಂದೊಂದು ವಿಭಿನ್ನ ರೀತಿಯ ಅಲಂಕಾರದಲ್ಲಿ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು ಗಂಗಾಧರೇಶ್ವರ ಸ್ವಾಮಿ ಭಕ್ತ ಮಂಡಳಿ, ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ಹಾಗೂ ವಿನಾಯಕ ಗೆಳೆಯರ ಬಳಗ ಸೇರಿದಂತೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಚೋಳಪ್ಪನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿದ್ದು, ಹಿರಿಯರ ಮಾರ್ಗದರ್ಶನದಂತೆ ಯುವಕರು ಕೂಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆಂದು ಗ್ರಾಮದ ಯುವ ಮುಖಂಡರಾದ ಅನಂತು, ರಾಮಾಂಜನಿ ಸೇರಿದಂತೆ ಕೃಷ್ಣಪ್ಪ ಹಾಗೂ ಇನ್ನಿತರರು ಮಾಹಿತಿಯನ್ನು ನೀಡಿದರು. ಇನ್ನು ಈ ದೇವಾಲಯದಲ್ಲಿ ಯಾವುದೇ ಜಾತಿ ಪಕ್ಷ ಭೇದವಿಲ್ಲದೆ ಎಲ್ಲರೂ ಕೂಡ ಸಮಾನತೆಯಿಂದ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದು ಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದ ದೊರಕಲಿ ಎಂದು ಮನವಿ ಪ್ರಾರ್ಥನೆ ಮಾಡಿದ್ದಾರೆ. ಬನ್ನಿ, ಚೋಳಪ್ಪನಹಳ್ಳಿಯ ಗಂಗಾಧರೇಶ್ವರ ಸ್ವಾಮಿ ದೇಗುಲದಲ್ಲಿ ಕಾರ್ತಿಕ ವೈಭವ ಯಾವ ರೀತಿಯಾಗಿತ್ತು ಎಂದು ಒಮ್ಮೆ ಕಣ್ತುಂಬಿಕೊಳ್ಳೋಣ. ಇನ್ನು ಇದೇ ದೇವಾಲಯದ ಆವರಣದಲ್ಲಿ ನೂತನವಾಗಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡುತ್ತಿದ್ದು, ದೇವಾಲಯ ಕಾಮಗಾರಿ ಪೂರ್ಣಗೊಳಿಸಲು ದಾನಿಗಳು ಭಕ್ತಾದಿಗಳು ಕೂಡ ಸಹಾಯ ಮಾಡಬಹುದೆಂದು ವಿಕಾಸ್ ಗೌಡರವರು ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ವಿಕಾಸ್ ಅಂತ. ಚೋಳಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 16 ವರ್ಷದಿಂದ ಈ ಕಾರ್ತಿಕ ಮಾಸದ ಲಾಸ್ಟ್ನೇ ವಾರ ಲಕ್ಷ ದೀಪೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನ ನಮ್ಮ 2009ರಲ್ಲಿ ನಮ್ಮ ಮುನಿಸ್ವಾಮಿಗೌಡರನ್ನವರು ಈ ದೇವಸ್ಥಾನನ ಮರುಪ್ರತಿಷ್ಠಾಪನೆ ಮಾಡಿಸಿ ಮತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಸತತವಾಗಿ 16ನೇ ವರ್ಷ ಇದು. ಅವತ್ತಿನಿಂದ ಲಕ್ಷ ದೀಪೋತ್ಸವ ಮಾಡಿಸ್ತಾ ಇದ್ವಿ. ಸುಮಾರು 8,000 ಜನಕ್ಕೆ ಊಟದ ವ್ಯವಸ್ಥೆ ಇರ್ತದೆ. ದೇವರಿಗೆ ಇವತ್ತು ಕಾಶಿ ವಿಶ್ವೇಶ್ವರನ ಅಲಂಕಾರ ಸಹ ಮಾಡಿದ್ದೀವಿ. ಅದೇ ರೀತಿ ಚೋಳಪ್ಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಸಹ ಕಟ್ತಾ ಇದ್ದೀವಿ. ಅದಕ್ಕೆ ಭಕ್ತಾದಿಗಳು ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಮುಂದೆ ಇದೇ ರೀತಿ ಮುಂದಿನ ವರ್ಷ ಸಹ ಲಕ್ಷ ದೀಪೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಒಂದು 8,000 ಜನಸಂಖ್ಯೆ ಇವತ್ತು ಬರ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಎಲ್ಲ ಇದೆ. ಸುಮಾರು 8,000 ಜನಕ್ಕೆ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ಪ್ರತಿ ವರ್ಷನೂ ವಿಶೇಷವಾಗಿರುತ್ತೆ ಇಲ್ಲಿ ಮುದ್ದೆ, ಅನ್ನ, ಸಾಂಬಾರು ಪ್ರತಿಯೊಂದು ಮುದ್ದೆ. ಈ ಸಲ ಸಹ ಹೆಸರು ಬೇಳೆ ಆಗಿರ್ಬೋದು, ಅದೇ ಗೀ ರೈಸು, ಇಡ್ಲಿ, ಪ್ರತಿ ವರ್ಷನೂ ಒಂದೊಂದು ಚೇಂಜಸ್ ಇರಲಿ ಅಂದ್ಬಿಟ್ಟು ಹೋದ ವರ್ಷ ಪೂರಿ ಇತ್ತು, ಈ ಸಲ ಇಡ್ಲಿ ಮಾಡಿದ್ದೀವಿ. ಹಾಗೆ ಮೈಸೂರು ಪಾಕ್ ಇದೆ, ಇದಾವೆ, ಅನ್ನ ರಸಮ್ಮು ಇದೆ. ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ದೇವರು ಒಳ್ಳೆಯದು ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಬಂದು ವರ್ಷ ಲಕ್ಷ ದೀಪೋತ್ಸವ ಕಾರ್ತಿಕ ಮಾಸ ನಾವು ವರ್ಷನೂ ಮಾಡ್ತೀವಿ. ಈ ದೇವಸ್ಥಾನ ಬಂದು ಸುಮಾರು ಏನಿಲ್ಲ ಅಂದರೆ ಒಂದು 700 ವರ್ಷದ ಇತಿಹಾಸ ಇದೆ. ಅದರಂತೆ ಇದೊಂದು ಸ್ವಲ್ಪ ಹಳೆ ದೇವಸ್ಥಾನ ಆಗಿತ್ತು. ಇದನ್ನು ಈಗ ಸುಮಾರು ಏನಿಲ್ಲ ಅಂದರೆ ಒಂದು 15-16 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿ ಅದನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ. ಇದಕ್ಕೆ ಪ್ರಮುಖ ಕಾರಣ ಬಂದು ನಮ್ಮ ಅಂಕಲ್ ಆಗಿ ಮುನ್ಸಮ್ಗೌಡ್ರು ಇದ್ದರು. ಅವರು ಜಾಸ್ತಿ ಇದನ್ನು ಪ್ರಾಮುಖ್ಯತೆ ಕೊಟ್ಟು ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡೋದು. ಅವರು ಹೋದ್ಮೇಲೆ ಈಗ ನಾವು ಅವರ ಊರಿನ ಗ್ರಾಮಸ್ಥರು ಮತ್ತು ನಾವೆಲ್ಲ ಸೇರಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಸುಮಾರು ಕಾರ್ತಿಕ ಮಾಸ ಲಾಸ್ಟು ಸೋಮವಾರಂದು ಸುಮಾರು ಏನಿಲ್ಲ ಅಂದರೆ ಒಂದು 3 ದಿನ ಕಾರ್ಯಕ್ರಮ ಇರ್ತದೆ. ಒಂದಿನ ಎಲ್ಲ ಮಾಮೂಲಿ ದೀಪಗಳು ಹಚ್ಚೋದು ಇದೆಲ್ಲ ಇರ್ತದೆ. ಇನ್ನೊಂದು ದಿನ ಬಂದು ಊಟದ ವ್ಯವಸ್ಥೆ ಮತ್ತು ದೀಪದ ಅಲಂಕಾರ, ಮತ್ತು ಈಗ ನೋಡಿದ್ರೆ ನೀವು ಪ್ರೋಗ್ರಾಮ್ ಆಗ್ಬೋದು, ವೀರಗಾಸೆ ಮತ್ತು ಕಾಂತಾರದ ಪ್ರೋಗ್ರಾಮ್ ಇರ್ಬೋದು. ಮತ್ತು ಅದ್ರ ಥರನೇ ಇವತ್ತು ಜನ ಎಲ್ಲ ಬಂದಿದ್ದಾರೆ. ಅವ್ರಿಗೆ ವಿಶೇಷವಾದ ಊಟದ ವ್ಯವಸ್ಥೆ ಇರ್ತದೆ. ಊಟದ ವ್ಯವಸ್ಥೆ ಮತ್ತು ದರ್ಶನ ಆಗ್ಬೋದು. ಮತ್ತು ಇವತ್ತು ಈ ಸಲ ಬಂದು ಈಶ್ವರನಿಗೆ ಉಜ್ಜಯಿನಿಯ ಅಲಂಕಾರ ಮಾಡಿಸಿದ್ವಿ, ಮಹಾಕಾಳೇಶ್ವರ ಅಲಂಕಾರ ಮಾಡಿಸಿದ್ವಿ. ಅದೇ ರೀತಿ ವರ್ಷನೂ ಒಂದೊಂಥರ ಡಿಫ್ರೆಂಟಾಗಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಎಷ್ಟು ಅಂದರೆ 5,000-6,000 ಜನಕ್ಕೆ ಊಟ ಮಾಡಿಸಿದ್ದೀರಿ. ಈಗಾಗಲೇ ಒಂದು 2,000 ಜನ ಕವರ್ ಆಗಿದ್ದಾರೆ. ಇನ್ನು ಒಂದು ನಮ್ಮ ನಿರೀಕ್ಷೆ ಪ್ರಕಾರ ಇನ್ನೂ ಒಂದು 4,000 ಜನ ಬಂದು ಊಟ ಮಾಡೋಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಬರ್ತಾರೆ ಅದೇ ರೀತಿ ಬಂದು ದರ್ಶನ ಮಾಡಿ. ಇಲ್ಲಿ ಸುತ್ತಮುತ್ತ ಸುಮಾರು ಏನಿಲ್ಲ ಅಂದರೆ ಒಂದು 10-15 ಊರು ಗ್ರಾಮಸ್ಥರೆಲ್ಲ ಬಂದು ಸೇರ್ತಾರೆ. ಪ್ರಮುಖವಾಗಿ ನಮ್ಮೂರಿನ ಗ್ರಾಮಸ್ಥರು, ನಮ್ಮೂರಿನ ಹಿರಿಯರು, ಅದೇ ರೀತಿ ಸಿದ್ಧಿ ವಿನಾಯಕ ಬಳಗ ಗೆಳೆಯರು, ಮತ್ತು ವಿನಾಯಕ ಗೆಳೆಯ ಬಳಗರು, ಮತ್ತು ಗಂಗಾಧರೇಶ್ವರ ಟ್ರಸ್ಟ್ ಅವರು ಇವರೆಲ್ಲ ಸೇರಿ ಮತ್ತು ಊರಿನ ಮಾಡ್ತಾರೆ. ಅದೇ ರೀತಿ ಈಗ ಇದೇ ಆವರಣದಲ್ಲಿ ಸುಮಾರು ಏನಿಲ್ಲ ಅಂದರೆ ಒಂದು 60 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಂದು ನಿರ್ಮಾಣ ಮಾಡ್ತಾ ಇದ್ದೀರಿ. ಅದು ಇನ್ನೊಂದು ನಿರ್ಮಾಣ ಅಂತ ಪೂರ್ಣಗೊಂಡಿದೆ. ಅಮ್ಮಮ್ಮ ಅಂದರೆ ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಈ ಗಂಗಾಧರೇಶ್ವರ ಸ್ವಾಮಿ ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಭಗವಂತನ ಪರವಾಗಿ ವಿನಂತಿ ಮಾಡ್ತಾರೆ. ಎಲ್ಲರಿಗೆ ಪ್ರಪ್ರಥಮವಾಗಿ ಲಕ್ಷ ದೀಪೋತ್ಸವದ ಶುಭಾಶಯಗಳು. ಇಲ್ಲಿ ಬಂದಿರೋ ಎಲ್ಲ ಭಕ್ತರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ಸುಮಾರು 16 ವರ್ಷದಿಂದ ನಾವು ದೇವಸ್ಥಾನ ಓಪನ್ ಆಗಿದ್ದಾಗಿನಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕಾರ್ತಿಕ ಮಾಸದ ಕೊನೆ ಸೋಮವಾರ ಏರ್ಪಾಡು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 5-6 ಸಾವಿರ ಜನ ಬಂದೇ ಬರ್ತಾರೆ. ಅವರಿಗೆಲ್ಲ ಸುಸಜ್ಜಿತವಾದ ಊಟದ ವ್ಯವಸ್ಥೆ, ಅವರ ಮನರಂಜನೆಗಾಗಿ ವರ್ಷನೂ ಏನಾದರೂ ಒಂದು ಪ್ರೋಗ್ರಾಮ್ ಇಡ್ತಾ ಇರ್ತೀವಿ. ಅದೇ ರೀತಿ ಈ ಸರಿ ವಿಶೇಷ ಏನಂದರೆ ಗಂಗಾಧರೇಶ್ವರ ಸ್ವಾಮಿಗೆ ಉಜ್ಜಯಿನಿಯ ಮಹಾಕಾಲ ಜ್ಯೋತಿರ್ಲಿಂಗದ ಅಲಂಕಾರ ಮಾಡಿದ್ದೀವಿ. ನೀವೆಲ್ಲ ನೋಡಿರ್ಬೋದು. ಉಜ್ಜಯಿನಿಯಲ್ಲಿ ಯಾವ ರೀತಿ ಅಲಂಕಾರ ಮಾಡ್ತಾರೋ ಅದೇ ರೀತಿ ಅಲಂಕಾರನ ಇವತ್ತು ನಾವು ಗಂಗಾಧರೇಶ್ವರ ಸ್ವಾಮಿಗೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ವಿಶೇಷ ಏನಂದರೆ ಆದಿಯೋಗಿ ಈ ಶಿವ ಏನಂದರೆ ಎಲ್ಲ ಪ್ರಪಂಚಕ್ಕೆ ಹುಟ್ಟಕ್ಕೆ ಮುಂದೆ ಶಿವ ಇದ್ದ, ಅದಕ್ಕೆ ಆದಿಯೋಗಿ ಅಂತೀವಿ. ಎಲ್ಲಕ್ಕೂ ಪ್ರಥಮ ಅಂದರೆ ಶಿವನೇ. ಆದಿಯೋಗಿ ನೆನೆಸ್ಕೊಂಡು ಇವತ್ತು 20 ಅಡಿಗಳ ಆದಿಯೋಗಿ ಬೃಹತ್ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅದನ್ನು ಸಹ ಭಕ್ತಾದಿಗಳು ತುಂಬ ಮೆಚ್ಕೊಂಡಿದ್ದಾರೆ. ವರ್ಷನೂ ನಾವು ಏನಾದರೂ ಒಂದು ವಿಶೇಷವಾದ ಅಲಂಕಾರ ಮಾಡ್ತಾ ಇರ್ತೀವಿ ದೇವರಿಗೆ. ಅದೇ ರೀತಿ ಬರೋ ಭಕ್ತಾದಿಗಳಿಗೆ ಫೋಟೋಗಳೆಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಇವತ್ತು ಆದಿಯೋಗಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೋಸ್ಕರ ನಮ್ಮ ಊರಿನ ಗ್ರಾಮಸ್ಥರಾಗಲಿ, ನಮ್ಮ ಸಂಘದ ಸದಸ್ಯರಾಗಲಿ, ಸಿದ್ಧಿವಿನಾಯಕ ಗೆಳೆಯರ ಬಳಗ ಆಗಲಿ, ಗಂಗಾಧರೇಶ್ವರ ಭಕ್ತ ಮಂಡಳಿ ಆಗಲಿ, ಏಕದಂತ ಗೆಳೆಯರ ಬಳಗ, ಇವರೆಲ್ಲ ತುಂಬ ಎಫರ್ಟ್ ಆಗಿದ್ದೀವಿ. ಒಂದು 15 ದಿನದಿಂದ ತುಂಬ ಎಫರ್ಟ್ ಆಗಿ ಬರೋ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದಂತ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನೀವೆಲ್ಲ ನೋಡ್ಬೋದು ಊಟದ ವ್ಯವಸ್ಥೆ ಎಷ್ಟು ಸುಸಜ್ಜಿತವಾಗಿ ನಡೀತಾ ಇದೆ ಅಂತ. ಅದೇ ರೀತಿ ಇಲ್ಲಿ ಬಂದಿರೋ ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಪರಮೇಶ್ವರನಾದ ಶಿವನು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮಗೆ ರಿಯಾಯಿತಿ ಅತಿ ಕಡಿಮೆ ದರದಲ್ಲಿ ಅಡಿಗೆ ಕಾರ್ಯಕ್ರಮ ಆಗಿರ್ಬೋದು, ದೀಪಾಲಂಕಾರ ಆಗಿರ್ಬೋದು, ಪೆಂಡಾಲ್, ಇದೆಲ್ಲ ನಮ್ಮ ಅಡಿಗೆ ಭಟ್ರಾದ ಅರುಣ್ ಅವ್ರು ಇಲ್ಲೇ ಇದ್ದಾರೆ. ದಯವಿಟ್ಟು ಅರುಣ್ ಅವ್ರು ಬನ್ನಿ ಮುಂದೆ. ಅರುಣ್ ಅವರಾಗಲಿ, ಆಮೇಲೆ ನಮ್ಮ ಪೆಂಡಾಲ್ ಚಂದ್ರಣ್ಣವರು ಬನ್ನಿ ಅಣ್ಣ, ಬನ್ನಿ ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಮಾಡಿಕೊಡ್ತಾರೆ. ಅದೇ ರೀತಿ ಈ ದೀಪಾಲಂಕಾರ ನೀವೇನು ನೋಡ್ಬೋದು, ಅದು ಮುನ್ನವರು ಅವರು ಅಷ್ಟೇ ಕಡಿಮೆ ಬೆಲೆಯನ್ನು ಮಾಡಿಕೊಡ್ತಾರೆ. ಕಡಿಮೆ ಬೆಲೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿಯಲ್ಲಿ ಯಾವಾಗಲೂ ಕಾಂಪ್ರಮೈಸ್ ಆಗಲ್ಲ. ಚಂದ್ರಣ್ಣ ಆಗಲಿ, ಅರುಣ್ ಆಗಲಿ, ಮುನ್ನ ಆಗಲಿ, ಅವರು ಹೈ ಕ್ವಾಲಿಟಿ ಕೆಲಸ ಮಾಡ್ತಾರೆ ಯಾವತ್ತೂ ಅಷ್ಟೇ. ಅದಕ್ಕೋಸ್ಕರ ಅವರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳ್ತೀವಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಆದಿಯೋಗಿ ಪ್ರತಿಮೆ ಮಾಡೋಕ್ಕೆ ಮುಖ್ಯ ಇವರಂದ್ರೆ ನಮ್ಮ ಸಿದ್ದು ಅವರು. ಇವ್ರದೇ ಪ್ಲಾನ್ ಎಲ್ಲ. ಸಿದ್ದು, ಸೀನು, ಮಧು
ಮದುವೆಯಲ್ಲಿ ಅದು ಇವರು 3 ಜನ ತುಂಬಾ ಎಫರ್ಟ್ ಆಗ್ಬಿಟ್ಟು ಆಗಲಿದ್ರಲ್ಲಿ ನಿದ್ದೆ ಇಲ್ಲದೆ ತುಂಬಾ ಕಷ್ಟಪಟ್ಟು ಈ ಪ್ರತಿಮೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮ್ಮ ಮುಖ್ಯದ್ದು ನಮ್ಮ ಸ್ನೇಹಿತ ಅಶೋಕ ಮಾತಾಡ್ತಾರೆ. ಎಲ್ಲರೂ ಕಡೆ ಕಾರ್ತಿಕ್ ಸೋಮವಾರ ಶುಭಾಶಯಗಳು. ನಾವು ವಿಜೃಂಭಣೆ ವರ್ಷ ವಿಜೃಂಭಣೆ ನಡೆಸ್ಕೊಂಡ್ ಬರ್ತಾ ಇದ್ರೆ ಈ ನಡೆಸೋದಕ್ಕೆ ಏನು ನಮ್ಗೆ ಸಪೋರ್ಟ್ ಸಿಕ್ಕಿದೆ, ಈ ಗ್ರಾಮಸ್ಥರಾಗ್ಬೋದು, ಪಕ್ಕದೂರಿನಾಗ್ಬೋದು, ಯಾರಾದ್ರೂ ನಾವು ಏನೇ ಸಹಾಯ ಕೇಳಿದ್ರು ವಿಜೃಂಭಣೆಯಿಂದ ಅವ್ರ ಕೈಲಾದಂಥ ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಈ ಯಾರಿಗೆ ಆಗ್ಬೋದು ಊಟ ವ್ಯವಸ್ಥೆ ಆಗ್ಬೋದು, ಒಂದು ಊಟ ಅನ್ನೋದು ಮದುವೆ ಊಟ ಥರ ನಾವು ಆಯೋಜನೆ ಮಾಡೋದು. ಈ ದೀಪದ ಅಲಂಕಾರ ಮತ್ತು ಈ ಊಟ ಡೆಕೋರೇಷನ್ ಇವೆಲ್ಲ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಕಾರಣ ಏನಂದರೆ ಈ ನಮ್ಗೆ ಕೊಡ್ತಾರೆ ಅಂದರೆ ಸಪೋರ್ಟು. ಈ ಸಪೋರ್ಟ್ ಇಲ್ಲ ನಾವು ಮಾಡೋದಕ್ಕಾಗಲ್ಲ. ಈ ಜನನೂ ಅಷ್ಟೇ. ಈಗ ನಾನು ಲಾಸ್ಟ್ ಟೈಮ್ ಹೇಳಿದೆ ಧರ್ಮಸ್ಥಳ ಆಗುತ್ತೆ ಅಂತ. ನನ್ನ ತಿಳಿದ ಮಟ್ಟಿಗೆ ಇದು 20 ವರ್ಷಕ್ಕೆ 100% ಮಿನಿ ಧರ್ಮಸ್ಥಳ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ, ದೇವರ ಆಶೀರ್ವಾದ ಎಲ್ಲರಿಗೂ ಕೊಡಲಿ, ತನು ಮನ ಅವ್ರ ಆರೋಗ್ಯ ಐಶ್ವರ್ಯ ಎಲ್ಲರೂ ಚೆನ್ನಾಗಿಟ್ಟಿಲ್ಲ ಅಂತ ಕೋರ್ಕೊಂಡು ನಾನು ಕಾರ್ತಿಕ್ ಸೋಮವಾರ ಶುಭಾಶಯ ತಿಳಿಸ್ತಾ ಚೋಳಪ್ನಳ್ಳಿ ಗ್ರಾಮಸ್ಥರೆಲ್ಲರಿಗೂ ನನ್ನ ವಂದನೆಗಳು. ಇದು ಗಂಗಾಧರೇಶ್ವರ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ಇದೇ ಥರ ಪ್ರತಿ ವರ್ಷನೂ 1000 ಜನಕ್ಕೆ ಊಟ ಹಾಕ್ತಾರೆ, ಮತ್ತು ಒಂದು ಒಗ್ಗಟ್ಟಿಂದ ಮಾಡ್ತಾರೆ. ಯಾವುದೇ ರಾಜಕೀಯ ಇಲ್ಲ ದೇವಸ್ಥಾನದ ಒಂದು ಇದರಲ್ಲಿ. ಭಕ್ತರು ಇದೇ ಥರ ಪ್ರತಿ ವರ್ಷ ನೆಚ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಕೇಳ್ಕೊಳ್ತೀವಿ. ನಮಸ್ತೆ, ನಮ್ಮ ಹೆಸರು ಕೃಷ್ಣಪ್ಪ ಅಂತ. ಇದು ಚೋಳರ ಕಾಲದಾಗಿಂದ ಇರುವಂಥ ದೇವಸ್ಥಾನ, ಹಳೆ ದೇವಸ್ಥಾನ ಇದೆ. ಆದರೂ ಕೂಡ ಈಗ ಒಂದು 15-20 ವರ್ಷಗಳಿಂದ ನಮ್ಮ ಮುನ್ಸಾಮ್ಗೌಡರು ಅಂತ ಇದು ದೇವಸ್ಥಾನನ ಮಾಡಿದ್ರು, ಹೋಗ್ಬೋದು. ಅವಾಗಿಂದನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಈಗ ಹುಡುಗರೆಲ್ಲ ಸೇರ್ಕೊಂಡು ನಮ್ಮ ಅಶೋಕ್, ಬಾಬು ಇವರೆಲ್ಲ ಹುಡುಗರು, ಅನಂತ ಎಲ್ಲ 15 ಜನ ಹುಡುಗರು ತುಂಬ ಶ್ರಮದಿಂದ ಇದನ್ನು ಮಾಡ್ತಾರೆ. ಆದರೂ ಎಲ್ಲ ತುಂಬ ಜನ ಬರ್ತಾರೆ. ಎಷ್ಟೋ ಜನಕ್ಕೂ ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲರಿಗೂ ಯಾರಿಗೂ ಭೇದ ಭಾವ ಇದ್ದಾರೆ. ದರ್ಶನ ಆಗಿರ್ಬೋದು, ಒಂದು ಕಡೆಯಿಂದ ದರ್ಶನ ಮಾಡ್ಕೊಂಡು ಬಂದವ್ರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಮದುವೆ ಊಟದ ಥರ ಊಟ ಮಾಡ್ತಾ ಇರ್ತಾರೆ. ಏನು ದೇವ್ರ ದಯೆ ಚೆನ್ನಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ದೇವರ ಆಶೀರ್ವಾದ ಇದೆ ಎಲ್ಲರೂ.